ಇಷ್ಟ ಆಯ್ತಾ? ಬಿರಿಯಾನಿ ಟೈಪ್ ಮಸಾಲ ರೈಸ್. ಅದನ್ನ ತಿಂದು ಹಿಂಗಂತೆ ಟೈಟಾಗಿ ಮಾಡ್ಕೊತೀಯ ನೀನು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇ ಬಾಕ್ಸಿಗೆ ಅಂತ ಮಸಾಲ ರೈಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಹಾಗೆ ಬೆಳ್ಳುಳ್ಳಿ, ಒಂದು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಚಕ್ಕೆ, ಲವಂಗ, ಮೆಣಸು, 2 ಏಲಕ್ಕಿ ಇವು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ಅಲ್ಲ ಒಂದು ಹಾಕ್ಕೋಬೇಕು. ಚೆನ್ನಾಗಿ ನೀರನ್ನ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. ಫುಲ್ ಇದು ಪೇಸ್ಟ್ ಥರನೇ ಆಗಬೇಕು. ನಂತರ ಇದಕ್ಕೆ 1-2 ದೊಡ್ಡದಾಗಿ ಈರುಳ್ಳಿನ ತೊಗೊಂಡು ಉದ್ದುದ್ದಾಗಿ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಂತರ ಅದಕ್ಕೇ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಮೆಣಸಿನ್ಕಾಯಿನ ಉದ್ದುದ್ದಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಮ್ಮದು ಹೊರಗಡೆ ಪಾಟ್ ಹಚ್ಚಿದ್ವಲ್ಲ, ಅದರಲ್ಲಿ ಮಸಾಲೆ ಎಲೆ ಕೂಡ ಇತ್ತು, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. 2 ಮಸಾಲೆ ಎಲ್ಲ ಹಾಕ್ಕೊಂಡ್ರೆ ಮಸಾಲ ರೈಸು ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ 2 ಮಸಾಲ ಎಲೆನ ಹಾಕ್ಕೋತಾ ಇದ್ದೀನಿ. ನೀವು ಇದ್ದರೆ ಹಾಕ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ 10-15 ಎಲೆ ಅಷ್ಟು ಪುದೀನಾನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಅದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಮಸಾಲೆ ಎಲೆ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದ ನಂತರ ಉದ್ದುದೇ ಕಟ್ ಮಾಡ್ಕೊಂಡು ಈರುಳ್ಳಿ ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಈಗ ರುಬ್ಕೊಂಡಿರುವಂಥ ಮಸಾಲೆನ ಕೂಡ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 2-3 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ 5 ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಂತರ ಇದು ಚೆನ್ನಾಗಿ ಕುದ್ಮೇಲೆ ವಾಶ್ ಮಾಡ್ಕೊಂಡಿರುವ ಅಕ್ಕಿನ ಅದಕ್ಕೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಹೊಡಿಸಿದ್ರೆ ಈ ಸೈಡು ಮಸಾಲ ರೈಸ್ ರೆಡಿ ಆಗುತ್ತೆ. ಯಾವ ಥರ ಬಂದಿದೆ ಅಂತ ನೋಡಿ. ಹಾಗೆ ನಿನ್ನೆ ತಂದಿದ್ದು ದ್ರಾಕ್ಷಿ ಕೂಡ ಇತ್ತಲ್ಲ, ಅದನ್ನು ಕೂಡ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಕಲರ್ ಇದ್ದರೆ ಕಲರ್ನ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದ ರೈಸ್ಗೆ ಸ್ವಲ್ಪ ಮೇಲೆ ಹಿಂಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸೈಡು ಮಸಾಲ ರೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಇದು ಲಂಚ್ ಬಾಕ್ಸಿಗೆ ಅಥವಾ ರಾತ್ರಿ ಊಟಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ. ಇದು ಚಿಕನ್ ಮಟನ್ ಜೊತೆನೂ ರೈಸ್ ತುಂಬ ಚೆನ್ನಾಗಿರುತ್ತೆ. ಇದೇ ರೆಸ್ಟೋರೆಂಟ್ನಲ್ಲಿ ಸಿಗುವಂಥ ಬಿರಿಯಾನಿಗಿಂತಲೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಕೆಲವೊಂದಿಷ್ಟು ಬಟ್ಟೆ ಇತ್ತು, ಅದನ್ನು ಕೂಡ ಈಗ ಮಷಿನ್ಗೆ ಹಾಕ್ಕೋತಾ ಇದ್ದೀನಿ. ಇನ್ನು ಕೇಳಬೇಕಾ, ಹುಬ್ಬಳ್ಳಿ ಧಾರವಾಡ ಅಂದರೆ ನೀರಿಗೇನೆ ಪ್ರಾಬ್ಲಮ್ಮು. ಇಲ್ಲಿ ಮುಂಚೆ 5 ದಿನಕ್ಕೊಮ್ಮೆ ಬಿಡ್ತಾಯಿದ್ರು, ಈಗ 8 ದಿನ 10 ದಿನಕ್ಕೊಮ್ಮೆ ಬಿಡ್ತಾರೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು. ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಇದು ದೇವ್ರ ಪೂಜೆ ಮಾಡ್ಕೋಬೇಕು. ಇವತ್ತು ಶುಕ್ರವಾರವಲ್ಲ, ಹಾಗಾಗಿ ದೇವ್ರ ಪೂಜೆಗೆ ಅಂತ ಹೂವನ್ನ ಹಾಕ್ಕೊಂಬಂದು ಪೂಜೆ ಮಾಡ್ಕೋತೀನಿ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನಾನು ಟಿಫನ್ನ ಮಾಡ್ಕೋತೀನಿ. ಈಗ ಏನಂದ್ರು ನಿಮ್ಮ ಫ್ರೆಂಡೆ? ಮ್ಯಾಮ್ ಏನಂದ್ರು? ಬೀಳ್ತಿ ಎತ್ಕೊಂಡು ನೀಟ ಕೊಡು. ಮ್ಯಾಮ್ ಏನಂದ್ರು? ನಿಮ್ಮ ಫ್ರೆಂಡ್ ಏನಂದ್ರು? ನಿನ್ನ ಫ್ರೆಂಡ್ ಯಾರು?
ನೀಟು ಕುಂತ ನೀಟು ಪ್ರೀತಿ. ಹಾಂ, ನಿಮ್ಮ ಫ್ರೆಂಡ್ ಹೆಸರೇನು ಹೇಳು? ಆರಾಧ್ಯ. ಏನು ಹೇಳಿದ್ಲಕ್ಕೆ? ಗ್ರೇಪ್ ಕೊಟ್ಟಿದ್ದೆ, ಅದನ್ನ ತಿಂದು ಹಿಂಗಂತ ಸೂಪರ್ ಅದಲ್ಲ. ಒಣಗಿತ್ತ ಚಲೋ ಇಲ್ಲ ಅಂತ ಕೊಟ್ಟಿದ್ದೆ ಕೇಕ್. ಒಣಗಿದ್ದ ಅಂದ್ರೆ ಚಲೋ ಇಲ್ಲ ಅಲ್ಲ, ಅದು ಅದು ಡ್ರೈ ಆಗಿರ್ತೈತೆ ಅಂದ್ರೆ ಒಣಗಿರ್ತೈತೆ ಅಷ್ಟೇ, ಚಲೋದು ಅದು. ಬಿಸಿದು ಕುಡು. ಈಗ ನಿಮ್ಮ ಮ್ಯಾಮ್ ಅಂತ ನನಗೇನೋ ಹೇಳ್ಕೊಡ್ತೀನಿ ಅಂತೆಲ್ಲ, ಏನು ಹೇಳ್ಕೊಡ್ತೀನಿ ನನಗೆ? ABCD ಹೇಳ್ಕೊಡ್ತಿ? ಅಲ್ಲಿ ಬರ್ತಿ ಡ್ರಾಯಿಂಗ್ ತೆಗ್ದು ನಾ ತೆಗ್ದಿಲ್ಲ. ಬರ್ತಾರ ಅಚ್ಚೋನ. ಹಾಗೆ ನಮ್ಮ ಆಂಟಿ ಮತ್ತು ಚಿನ್ನು ಕೂಡ ಬಂದರು. ಇಲ್ಲ ಅಕ್ಕ ಹೊಡ್ಯಾಕ ಹೋಗಿ ಬಿದ್ದಾನೆ 2-3 ಸತ್ತೆ. ಯಾವಾಗ? ಸಂಕಲ್ನಾಗ ಹತ್ತಿ ಬಾಜು ಮನ್ಯಾಗ ರೋಡ್ ಹೋಗ್ತಿಲ್ಲ ಕದಿಕ್ ಹಂಗೇನ್ ಮಾಡ್ಬೇಕು? ಹಿಂಗಂತ ತಕ್ಕ ಕುಂದ್ರೋದೆ ನೀ ಹಿಂಗೆ ತಟ್ಟಿಸ್ಕೊಂಡು ಕೂತಾರ ಮಾಡಿದ್ದು ಪೆನ್ಸ್ಕೊಂಡು. ಹಾಂ, ಲೈಟ್ ಅದು ಕಣ್ಣಿಲ್ಲ. ಫಸ್ಟ್ ಲೈಟಾಗಿ ಮಾಡ್ಕೊಂತೀಯ ನೀನು? ದೂರಿ 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 ಕಣ್ಣ ಬಂದಾರ. ಹೋಗ್ತೀನಪ್ಪ ಈಗ. ಸ್ಕೂಲ್ನಾಗ ಏನಾರ ಬರ್ರಿ ಅಂದ್ರೆ ಟೈಮ್ ಇರಲ್ಲ, ಮ್ಯಾಮ್ ಬಿಡಲ್ಲ ಅಂತಿ. ಇಂಥವ್ ಡ್ರಾಯಿಂಗ್ ತೆಗಿಯಕ್ಕೆ ಬಿಡ್ತಾರನ? ನಿನ್ನಂಗೈತಿ. ಇವತ್ತು ಹೋಗಿಲ್ಲ, ಮಧ್ಯಾಹ್ನ ಬಂದು ನಾಳೆ ಬಾ ಅಂದಾರ. ಏನು ಮಾಡ್ತಾರೆ? ಚಿಂಟು ಬಾ ಒಳಗೆ ಬಸ್ ಒಳ್ಳೆ ಬರ್ತಾವು. ಪೇಮೆಂಟು ಚಲೋ ಐತಿ, ಎಲ್ಲ ಚಲೋ ಐತಿ. ಕಂಟಿನ್ಯೂ ಆಗಿ ಒಂದು ಕೃಷ್ಣನ ಫೋಟೋ ಮಾಡಿದ್ಲು ಡ್ರಾಯಿಂಗ್ ಅಂತ ಹೇಳಿತ್ತಲ್ಲ, ಅದನ್ನು ಕೂಡ ಇವತ್ತು ಕಂಪ್ಲೀಟ್ ಮಾಡಿ, ಹಾಗೆ ಅದಕ್ಕೆ ಕಲರ್ ಕೂಡ ಮಾಡಿದ್ಲು. ತುಂಬ ಚೆನ್ನಾಗಿದೆ, ಅದನ್ನು ಕೂಡ ಫೋಟೋ ಹಾಕಿದ್ದೀನಿ. ಹಾಗೆ ರಾತ್ರಿ ಊಟಕ್ಕೆ ಅಂತ ಈಗ ರೊಟ್ಟೆ, ಅನ್ನ, ಸಾಂಬಾರಿದೆ. ಪಲ್ಯ ಕೂಡ ಮಾಡ್ಕೋಬೇಕು. ಬದ್ನಿಕಾಯಿ ಪಲ್ಯ ಮಾಡಿದ್ರಾಯ್ತು ಅಂತ ಈಗ ಬದ್ನಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬಿಡು ಖುಷಿ. ನೋಡಿ ಶೈನ್ ಕಾಣತಾವ. ಎಲ್ಲೋ ಕಲರ್ ಭಾಗ್ಯಾಂದ ಹಾಕಿದ್ನಲ್ಲ ಮೊನ್ನೆ ನಿಮ್ಮ ಮನೆಗೆ ಹೋದ ನಂದು. ನೀಟಾಗಿ ಆಗಲಿಲ್ಲ ಅದು. ಚಾರ್ ನಂದು ಜಲ್ದಾಗಲಿಲ್ಲ. ಅನ್ನ ಕಲ್ಕೊಟ್ಟೆ ನಂಗೆ ಮಾಡಿ ಆಶಯ ಏನಂತ ಹೇಳು. ನಾನು ಮಾಡಿಕೊಂಡಿಲ್ಲ ಅಲ್ಲ. ಹೋಮ್ವರ್ಕ್ ಮಾಡ್ತೇನೆ. ಪಾಪು ತೊಗೊಂಡು ಆಟ ಆಡ್ತೀಯ? ಮಾಡಿರಲ್ಲ, ಅದೊಂದ ಹೋಮ ಒಂದ ಬುಕ್ಕ
ಅದ ಒಂದಾಯ್ತಾ? ಹಾಗೆ ನಮ್ಮ ಚಿನ್ನು ಬಂದಿದ್ಲಲ್ಲ, ಅವಳು ಹಾಗೆ ಹೆಚ್ಚು ಶ್ರೇಯು ಖುಷಿ ಒಂದು ಕೆಲವೊಂದಿಷ್ಟು ರೀಲ್ಸ್ಗಳನ್ನು ಮಾಡ್ತಿದ್ವಿ. ಖುಷಿ ನಿಂಗೆ ಯಾವ ರೀಲ್ಸ್ ಇಷ್ಟ ಆಗ್ತಾರೋ? ಇಷ್ಟ ಆಯ್ತಾ? ನಮ್ಮ ಖುಷಿ ಕೂಡ ನಮ್ಮ ಚಿನ್ನು ಕೂಡ ಈಗ ಚಿಂಟುಂದು ಅಂದರೆ ಅವ್ರ ತಮ್ಮಂದು ಟ್ಯೂಷನ್ ಟೈಮ್ ಆಯಿತು ಅಂತ ಕರ್ಕೊಂಡು ಮನೆಗೆ ಹೋದ್ಲು. ಮತ್ತೆ ನಾಳೆ ಬರ್ತೀನಿ ಅಂತ ಹೇಳಿದಾಳೆ. ಮತ್ತೆ ಖುಷಿ ಸಾಕು ಊಟ ಮಾಡ್ಬೇಕಂತವಲ್ಲ, ಸಾಕು ಬರ್ತೀನಿ ಬೇಡ. ಅದೊಂದ ನನಗೆ ಹಿಂದಿ ಮ್ಯಾಮ್ ಹೇಳೋದು ಅದು ಪ್ರಾಕ್ಟೀಸ್ ವರ್ಕ್ ಕಳ್ಸಲ್ಲ, ಒನ್ ಟೈಮ್ ಹೋಮ್ವರ್ಕ್ ಪಡ್ತಾಗ ಬರಿಬೇಕಂತ. ಬರೀ ಇವತ್ತು ಕ್ಲಾಸ್ ವರ್ಕ್ ಕಳಿಸ್ತಿರಲ್ಲ, ಅದ ಪ್ರಾಕ್ಟೀಸ್ ವರ್ಕ್. ಬರೀ ಸಾಕಮ್ಮ ಅದೊಂದ. ಹಾಗೆ ಎಲ್ಲರೂ ಸೇರಿ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇವತ್ತಿನ ಡೇ ನಮ್ದು ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.